ಎಲ್ಲರಿಗೂ ನಮಸ್ಕಾರಗಳು. ತುಂಬ ದಿನ ಆದಮೇಲೆ ನಾನು ಯೂಟ್ಯೂಬ್ ಚಾನಲಲ್ಲಿ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮ್ನಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ಅವರಿಗಾಗಿ ಈ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇದೇ ಥರ ತುಂಬ ಕಮೆಂಟ್ಗಳು ಬರ್ತಿದೆ, ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡಿ ಅಂತ. ರಫ್ ಮಾಡೋದು ಹೇಗೆ ಆ ಥರದ್ದೆಲ್ಲ, ಆ ಥರ ಚಿಕ್ಕ ಚಿಕ್ಕದೆಲ್ಲ ನಾನು ಅದರಲ್ಲೇ ಇನ್ಸ್ಟಾಗ್ರಾಮ್ನಲ್ಲೇ ಹೇಳ್ತಾ ಇದ್ದೀನಿ. ಇದು ಸ್ವಲ್ಪ ನೀಟಾಗಿ ತಿಳಿಸ್ಕೊಡ್ಬೇಕಾಗಿತ್ತು, ಹಾಗಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ. ಅವ್ರು ಕೇಳಿದ ಕಮೆಂಟ್ ಏನಂದರೆ, ಹೊಸ ಮಿಷಿನ್ನ ತೊಗೊಂಡಿದ್ದಾರಂತೆ, ಉಷಾ ಮಿಷಿನ್ನು. ತುಂಬ ಆಸೆಪಟ್ಟು ನಾನು ಕಲಿಬೇಕು ಅಂತ ಆಸೆಪಟ್ಟು ತೊಗೊಂಡೆ ಅಕ್ಕ, ಆದರೆ ಅದು ಸರಿಯಾಗಿ ಸ್ಟಿಚಿಂಗ್ ಬರ್ತಾಯಿಲ್ಲ ಅಂತ ತೊಗೊಂಡೋದ್ರೆ ಅದು ರಿಪೇರಿ ಆಗಿದೆ ಅಂತ ಹೇಳಿ ಅವರು ಇನ್ನೂ 2 ದಿವಸ ಆಗುತ್ತೆ 3 ದಿವಸ ಆಗಿದೆ ಅಂತ ಹೇಳ್ತಾ ಇದ್ದಾರಂತೆ. ಅವರು ಕೇಳಿದ್ದಕ್ಕೆ ನಾನು ಇವಾಗ ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದೇ ನಾವು ಮಿಷಿನ್ನ ತೊಗೊಂಡ್ರೂ ಆ ಸ್ಟಿಚಿಂಗು ಸೆಟ್ ಮಾಡ್ಕೊಳ್ಳೋಕ್ಕೇ ಒಂದು 2-3 ದಿವಸ ಆದರೂ ಆಗಿಬಿಡುತ್ತೆ. ಅವರು ಫಸ್ಟು ಕೊಡೋವಾಗ ಕರೆಕ್ಟಾಗಿ ಸೆಟ್ ಮಾಡಿ ಕೊಟ್ಟಿದ್ದರೆ ನಮಗೇನೂ ತೊಂದರೆ ಆಗೋಲ್ಲ, ನೀಟಾಗಿ ಬರುತ್ತೆ. ಇಲ್ಲ ಇದು ಟೈಲರಿಂಗ್ ಎಲ್ಲ ಕಲ್ತಿರೋ ಅಂಥವ್ರಿಗಾದರೆ ಏನು ತೊಂದರೆನೇ ಇಲ್ಲ. ಹೊಸ್ದಾಗಿ ಕಲಿಯೋರ್ಗೆ ಮಾತ್ರ ಈ ಥರ ತೊಂದರೆಗಳು ಬರೋದು. ನಾನು ಈ ಥರ ಮಿಷಿನ್ಗೆ ಮಾತ್ರ ತಿಳಿಸ್ಕೊಡ್ತಾ ಇದ್ದೀನಿ, ಯಾಕೆಂದರೆ ನಾನು ಇದನ್ನು ಯೂಸ್ ಮಾಡೋದ್ರಿಂದ ನನಗೆ ಇದ್ರ ಬಗ್ಗೆ ಮಾತ್ರ ಗೊತ್ತಿರೋದು, ಹಾಗಾಗಿ ನಾನು ತಿಳಿಸ್ಕೊಡ್ತಿದ್ದೀನಿ. ಇಲ್ಲಿ ಕೂಡ ನಿಮಗೆ ಸ್ಟಿಚಿಂಗ್ ಕರೆಕ್ಟಾಗಿ ಬರೋಲ್ಲ, ಇದೆಲ್ಲ ನೀಟಾಗಿ ಸೆಟ್ ಆಗಿಲ್ಲ ಅಂದ್ರೂ, ಇಲ್ಲಿ ಸ್ವಲ್ಪ ಮೇಲೆ ಕೆಳಗೆ ಆಗಿದ್ರೂ ಕೂಡ ಸ್ಟಿಚಿಂಗ್ ಕರೆಕ್ಟಾಗಿ ಬರೋಲ್ಲ. ನಾನು ಫಸ್ಟು ಚಿಕ್ಕ ಮಿಷಿನ್ ತೊಗೊಂಡಿದ್ದೆ, ಆವಾಗ ಹಾಗೇ ಆಗಿದ್ದು ನನಗೆ. ಇಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದ್ದರಿಂದನೇ ನನಗೆ ಸ್ಟಿಚಿಂಗ್ ಕರೆಕ್ಟಾಗಿ ಬರ್ತಿರಲಿಲ್ಲ. ನಾನು ರಿಪೇರಿ ಮಾಡಿಸೋರನ್ನ ಕರೆಸಿ, ಮನೆಗೆ ಬರ್ತಾರೆ ಅವರೊಬ್ಬರು, ಅವ್ರನ್ನ ಕರೆಸ್ಬಿಟ್ಟು ರಿಪೇರಿನ ಮಾಡಿಸ್ಕೊಂಡೆ. ಅದೇ ಥರ ಇಲ್ಲಿ ಕೂಡ ನೋಡಿ, ಇಲ್ಲಿ ಕೂಡ ನೀವು ಸೆಟ್ ಮಾಡ್ಕೊಳ್ಬೇಕಾಗ್ತಾ ಇರುತ್ತೆ. ನಿಮಗೆ ಯಾವ ಥರ ಬೇಕಾಗುತ್ತೋ ಅದನ್ನು ಸ್ಟಿಚ್ಚು ಮಾಡಿ, ಇಲ್ಲಿ ಸ್ಟಿಚ್ ಮಾಡ್ತಾನೆ ನೀವು ಇಲ್ಲಿ ಸೆಟ್ ಮಾಡ್ಕೊಳ್ಬೇಕು. ಇಲ್ಲಿ ಕೂಡ ಇರುತ್ತೆ. ಆಮೇಲೆ ಇಲ್ಲಿ ನಿಮಗೆ ನೋಡಿ, ಈ ಥರ ಮಿಷಿನ್ ಆದರೆ ಇಲ್ಲಿ ಕೂಡ ಸೆಟ್ ಮಾಡ್ಕೊಳ್ಳೋದಿರುತ್ತೆ. ನಿಮಗೆ ದೊಡ್ಡ ಹೊಲಿಗೆ ಬೇಕಾದರೆ ಇಲ್ಲಿ ಕೂಡ ಈಗ ತಿರುಗಿಸ್ಬೇಕಾಗುತ್ತೆ ನೋಡಿ. ಇಲ್ಲಿ 1 2 ಒಂದೆಲ್ಲ ಇರುತ್ತೆ. ಇದು 2ವರೆಗೆ ಇಟ್ಕೊಳ್ಳಿ. ಇದನ್ನು ನಾನು ಆಗಲೇ ಈ ಥರ ವಿಡಿಯೋ ಎಲ್ಲ ಮಾಡಿದ್ದೀನಿ. ಇವಾಗ ಕಮೆಂಟು ಕೇಳಿದ್ರಲ್ಲ ಕಮೆಂಟಲ್ಲಿ ಅಂತ ಹೇಳಿ ಇವತ್ತು ಮತ್ತೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇಲ್ಲಿ 2ವರೆಗೆ ಸೆಟ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಇಲ್ಲ ಇನ್ನೂ ನಿಮಗೆ ಚಿಕ್ಕದಾಗಿ ಬೇಕು ಅಂತಂದರೆ 3ಕ್ಕೆ ಬೇಕಾದರೂ ಇಟ್ಕೊಳ್ಬೋದು. ನಾನು 2ವರೆಗೆ ಇಟ್ಟು ಸ್ಟಿಚ್ ಮಾಡ್ತೀನಿ, ಕರೆಕ್ಟಾಗಿ ಬರುತ್ತೆ. ಹಾಗೆ ಇಲ್ಲಿ ಕೂಡ ಒಂದೊಂದು ಸರಿ ಏನಾಗ್ಬಿಡುತ್ತೆ, ನಾವೇ ಏನಾದರೂ ಮಾಡುವಾಗ ಇದನ್ನು ಕೂಡ ಇಲ್ಲಿ ಲೂಸ್ ಮಾಡ್ಕೊಳ್ಳೋದು, ಟೈಟು ಏನಾದರೂ ಆಯಿತು ಅಂದ್ರೂ, ಇಲ್ಲ ಅವರೇ ಇದೆಲ್ಲ ಫಿಟ್ ಮಾಡಿ ಕೊಡೋವಾಗ್ಲೂ ಸ್ವಲ್ಪ ಏನಾದರೂ ಇದಾದರೂ ನಿಮಗೆ ಅಲ್ಲೂ ಕೂಡ ಮಿಷಿನ್ ಇದು ಓಡೋದಿಲ್ಲ. ಆವಾಗಲೂ ಕೂಡ ನಿಮಗೆ ರಿಪೇರಿ ಬಂತೇನೋ ಅಂತ ಅನಿಸುತ್ತೆ. ನೀವು ಬಾಬಿನ ದಾರ ಸುತ್ತುವಾಗ ಇದರಲ್ಲೂ ಇದನ್ನು ಕೂಡ ಇದು ಮಾಡಿ ಬಾಬಿನ ಸುತ್ಕೊಳ್ಬೋದು, ಇದು ವರ್ಕ್ ಆಗದೆ ಇರೋ ಹಾಗೆ. ಅದು ಕೂಡ ಇದೆ ಇದರಲ್ಲಿ. ನಾನು ಬಾಬಿನಿಗೆ ದಾರ ಸುತ್ತೋದು ಕೂಡ ನಾನು ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋನ ಹಾಕಿದ್ದೀನಿ ಯಾವ ಥರ ಅಂತಲೂ. ಹಾಗೆ ಈ ತುಂಬ ಕಡೆ ಇರುತ್ತೆ, ನಮಗೆ ಗೊತ್ತೇ ಆಗಲ್ಲ, ಸಣ್ಣದಾಗಿರುತ್ತೆ. ಆದರೆ ಅದು ಐಡಿಯಾನೇ ಬರೋದಿಲ್ಲ ಕೆಲವೊಮ್ಮೆ, ಆ ಥರ ಇರುತ್ತೆ. ಹಾಗೆ ನೀವು ನೀಟಾಗಿ ಆಯಿಲ್ ಹಾಕಬೇಕು ನೋಡಿ. ಈ ಥರ ಬಟ್ಟೆ ಇಟ್ಟು ಇದು ಫುಲ್ಲು ಆಯಿಲ್ ಹಾಕಿ, ಪ್ರತಿಯೊಂದು ಇದರಲ್ಲೂ ಫುಲ್ಲು ಆಯಿಲ್ ಹಾಕಬೇಕು. ನೀವು ಎಲ್ಲ ಕಡೆ ಆಯಿಲ್ ಹಾಕಿ ನೀಟಾಗಿ ಇಟ್ಕೊಳ್ಳಿ, ಆವಾಗಲೇ ನಿಮಗೆ ಮಿಷಿನ್ನು ಕೂಡ ನೀಟಾಗಿರುತ್ತೆ, ಎಷ್ಟು ವರ್ಷ ಆದರೂ ಹಾಳಾಗಲ್ಲ. ಇದೆಲ್ಲ ಸೆಟ್ ಮಾಡ್ಕೊಳ್ಬೇಕು, ಇಲ್ಲಿ ಎಲ್ಲ ಸೆಟ್ ಮಾಡ್ಕೊಳ್ಬೇಕು. ನಿಮ್ಗೆ ಇವಾಗ ಹೊಸ್ದಾಗಿ ಕಲಿಯೋರ್ಗಾದರೆ ಇದೆಲ್ಲ ಸೆಟ್ ಮಾಡ್ಕೊಳಕ್ಕಾಗಲ್ಲ. ಯಾರಾದರೂ ಟೈಲರಿಂಗ್ ಕರೆಕ್ಟಾಗಿ ಮಾಡೋ ಅಂಥವ್ರು ನೋಡಿ, ಯಾಕೆಂದರೆ ಸುಮ್ಮನೆ ದುಡ್ಡಿಗೋಸ್ಕರ ಅಲ್ಲಿ ಇದಾಗಿದೆ ಇಲ್ಲಿದಾಗಿದೆ ಅಂದ್ಬಿಟ್ಟು ಹಾಳು ಮಾಡಿಬಿಡ್ತಾರೆ. ಅದಕ್ಕಾಗಿ ನಾನು ತಿಳಿಸ್ತಾ ಇರೋದು. ಇಲ್ಲಿ ಏನಾದರೂ ಸ್ಪ್ರಿಂಗು ಹೊಟ್ಟೋಯ್ತು ಇಲ್ಲ ಏನಾರು ಆಯಿತು ಅಂತಂದ್ರೂ ನೀಟಾಗಿ ಸ್ಟಿಚ್ ಬರೋಲ್ಲ. ಹಾಗೆ ಬಾಬಿನ್ನು ಕೇಸಲ್ಲಿ ಕರೆಕ್ಟಾಗಿ ದಾರ ಬರಲಿಲ್ಲ ಅಂದರೆ ಅದು ಕೂಡ ನಿಮಗೆ ಸ್ಟಿಚಿಂಗ್ ಕರೆಕ್ಟಾಗಿ ಬರೋಲ್ಲ. ಇಲ್ಲಿ ನೀವು ನೀಡಲಲ್ಲಿ ಈ ಥರ ದಾರ ಎಳೆದ್ರೆ ಎಷ್ಟು ಲೂಸಾಗಿ ನಿಮಗೆ ಬರುತ್ತೋ ಅಷ್ಟೇ ಲೂಸಾಗಿ ನೀವು ಈ ಕೇಸಿಂದ ದಾರ ಎಳೆದ್ರೆ ಅಷ್ಟೇ ಲೂಸಾಗಿಯೇ ಬರಬೇಕು. ಇಲ್ಲ ಇಲ್ಲಿ ಎಷ್ಟು ಟೈಟ್ ಬರುತ್ತೋ ಅಷ್ಟೇ ಟೈಟು ಈ ಕೇಸು ಮತ್ತು ಬಾಬಿನಲ್ಲಿ ಬರಬೇಕು. ಹಂಗಾದರೆ ಮಾತ್ರ ನಿಮಗೆ ಸ್ಟಿಚಿಂಗು ಕರೆಕ್ಟಾಗಿ ಬರೋದು, ಇಲ್ಲಾಂದರೆ ನೀಟಾಗಿ ಬರೋದಿಲ್ಲ. ಒಂದು ಸಣ್ಣದಾಗಿ ಇರುತ್ತೆ. ಇಲ್ಲಿ ಏನಾದರೂ ಸ್ವಲ್ಪ ಇದರಲ್ಲೂ ಕೂಡ ಹೆಚ್ಚು ಕಡಿಮೆ ಆಯಿತು ಅಂದ್ರೂ ಸ್ಟಿಚಿಂಗು ಕರೆಕ್ಟಾಗಿ ಬರೋಲ್ಲ. ಇದನ್ನು ಓಪನ್ ಮಾಡಿ ಮಾಡ್ತಾರೆ ಅವರೆಲ್ಲ. ಇಲ್ಲ ನೀವು ತೊಗೊಳ್ಳೋವಾಗಲೇ ಫಸ್ಟೇ ಅಂಗಡಿಯವ್ರಿಗೇ ಹೇಳ್ಬಿಡಿ, ಸರ್ ನಾವು ಹೊಸ್ದಾಗಿ ಕಲಿತಿರೋದು ನಮಗೆ ಗೊತ್ತಾಗಲ್ಲ, ನೀಟಾಗಿ ಮಾಡಿಕೊಡಿ ಅಂತ ಅವರನ್ನೇ ಕೇಳ್ಕೊಂಡ್ಬಿಡಿ, ಅವಾಗ ನೀಟಾಗಿ ಮಾಡಿಕೊಡ್ತಾರೆ.
ಕೆಲವೊಬ್ಬೊಬ್ಬರು ನೀಟಾಗಿ ಮಾಡಲ್ಲ. ನಾನು ಫಸ್ಟ್ ಮಿಷಿನ್ ತೊಗೊಂಡಾಗ ಹಾಗೆ ಎಡವಟ್ಟಾಯಿತು ನನಗೆ, ಕರೆಕ್ಟಾಗಿ ಮಾಡಿರಲಿಲ್ಲ. ಇಲ್ಲಿ ಕೂಡ ಎಲ್ಲ ಇದೆಲ್ಲ ಓಪನ್ ಮಾಡಿ ಇದು ಮಾಡಿಬಿಟ್ಟಿದ್ರು, ಲೂಸ್ ಮಾಡಿಬಿಟ್ಟಿದ್ರು. ನನಗಿದು ಟೈಟ್ ಮಾಡ್ಕೋಬೇಕು ಅನ್ನೋದು ಐಡಿಯಾ ಇದ್ದೇನೆ ಅವ್ರನ್ನೆಲ್ಲ ಕರೆಸ್ತಿದ್ದೆ. ಹಾಗಾಗಿ ನಿಮ್ಗೆ ಹೇಳ್ತಾ ಇರೋದು, ನಿಧಾನವಾಗಿ ಸ್ಟಿಚ್ ಮಾಡಿ. ಒಂದು 2-3 ದಿವಸನಾದರೂ ಬೇಕು ನಿಮಗೆ ಸ್ಟಿಚಿಂಗ್ನ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ. ನಿಮಗೆ ಐಡಿಯಾ ಬಂದುಬಿಡುತ್ತೆ. ಒಂದು ವಾರ ಸ್ಟಿಚ್ ಮಾಡಿದ್ರೆ ನಿಮಗೆ ಐಡಿಯಾ ಬರುತ್ತೆ. ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆನೇ ವೀಡಿಯೋ ಮಾಡಿ ತಿಳಿಸ್ತೀನಿ. ಇನ್ನು ಆದಷ್ಟು ಇನ್ಮೇಲೆ ಡೈಲಿ ವೀಡಿಯೋಗಳು ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ. ನೋಡೋಣ, ನೀವು ಸಪೋರ್ಟ್ ಮಾಡಿದ್ರೆ ನಾನು ಕೂಡ ವೀಡಿಯೋಗಳನ್ನ ಮಾಡ್ತೀನಿ. ಧನ್ಯವಾದಗಳು.